ಸೊ ಈಗ ಸಾಕಷ್ಟು ಸಿನಿಮಾಗಳು ಬ್ಯುಸಿ ಆಗಿರೋದ್ರಿಂದ ಮನೆಗೆ ಎಷ್ಟು ಟೈಮ್ ಕೊಡ್ತಿದ್ದೀರಿ? ಮೇಡಮ್ ಅವರು ಏನಾದರೂ ಬೈತಿರ್ತಾರ, ನೀನು ಅವಳು ಅಲ್ಲೇ ಇರ್ತೀಯ, ಬರೋದಿಲ್ಲ ಮನೆಗೆ ಬಾ, ಅಥವಾ ಇವತ್ತು ಬಾ ನಾಳೆ ಬಾ, ವೀಡಿಯೋ ಕಾಲ್ ಮಾಡಿ ಪಾಪು ತೋರಿಸು, ಈ ಥರ ಎಲ್ಲ? ಯಾಕಂದ್ರೆ ನನಗಾಗಿದೆ ಎಕ್ಸ್ಪೀರಿಯನ್ಸು. ಸೊ ಅದೇ ಅಂದರೆ ಮಗು ಆದಾಗ ಅವ್ರಿಗೆ ಯಾವ ತಂದೆ ತಾಯಿ ಅತ್ತೆ ಮಾವಂದ್ರಿದ್ರು ಅದು ಗಂಡ ಇದ್ದಷ್ಟು ಖುಷಿ ಕೊಡಲ್ಲ. ಗಂಡನ ಜವಾಬ್ದಾರಿ ಬಿಫೋರ್ ಬರ್ತ್ ಆಗಲಿ ಆಫ್ಟರ್ ಬರ್ತ್ ಆಗಲಿ ತುಂಬ ಇಂಪಾರ್ಟೆಂಟ್, ಡ್ಯೂರಿಂಗ್ ಬರ್ತ್ ಆಗಲಿ. ಯಾಕಂದರೆ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಒಂದು ಮಗುಗೆ ಜನ್ಮ ಕೊಡ್ತಾರೆ. ಅವರ ದೇಹ ಪ್ರಕೃತಿಯಿಂದ ಮನೋಪ್ರಕೃತಿಯಿಂದ ಎಲ್ಲ ಬದಲಾಗೋಗಿರುತ್ತೆ. ಅಷ್ಟು ತ್ಯಾಗ ಮಾಡೋ ಆಕೆಗೆ ನಮ್ಮ ಸ್ವಲ್ಪ ಸಮಯವನ್ನು ಕೊಡೋದು ಜವಾಬ್ದಾರಿ, ಕರ್ತವ್ಯ ಅಂತ ನಾನು ಫೀಲ್ ಮಾಡ್ತೀನಿ. ಅದನ್ನು ಕೊಡಲೇಬೇಕು. ಏನಾಗೋಯ್ತು, ಮಗು ಹುಟ್ಟಿದ ಟೈಮಲ್ಲಿ ಒಂದು 3 ತಿಂಗಳು ಬ್ರೇಕ್ ತೊಗೊಂಡಿದ್ದೆ. ಬ್ರೇಕ್ ಅಂತ ಅಫಿಷಿಯಲಿ ತೊಗೊಂಡಿದ್ರು ಕೂಡ ತೆಲುಗು ಸಿನಿಮಾ ಒಂದು ರಿಲೀಸ್ಗೆ ಬಂತು. ಹಾಗಾಗಿ ಡಬ್ಬಿಂಗು, ಪ್ರಮೋಷನ್ಸು, ರಿಲೀಸು ಅಂತ ಓಡಾಡಬೇಕಾಯ್ತು. ಒಂದು ಭರದಲ್ಲಿ ತುಂಬ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಈಗ ಕಳೆದ ಒಂದು ವಾರದಿಂದ ಎಲ್ಲ ಆಕ್ಯುಪೆನ್ಸಿನ ಬದಿಗಿಟ್ಟು ಒಂದು ಬಹುತೇಕ ನನ್ನ ದಿನದ ಬಹುತೇಕ ಸಮಯನ ಮನೆಗೆ ಕೊಡ್ತಾಯಿದ್ದೀನಿ. ಇನ್ನೂ ಈಗ ಹೆಂಗಾಗುತ್ತೆ ಅಂದರೆ, ಒಂದು 2 ನಿಮಿಷ ಮಾತಾಡ್ಸ್ಕೊಂಡು ಹೋಗೋಣ, ಮತ್ತು ಯಾವುದೋ ಮೀಟಿಂಗ್ ಇದೆ, ಇನ್ನೊಂದು ಅಥವಾ ಡಿಸ್ಕಷನ್ ಇದೆ, ಹೋಗಬೇಕು ಅಂತಂದರೆ ಅದು ಆ ಡಿಸ್ಕಷನ್ನು ಮೀಟಿಂಗ್ನು ಪೋಸ್ಟ್ಪೋನ್ ಮಾಡಿ ಮಗು ಜೊತೆ ಆಟಾಡ್ಕೊಂಡ್ರು ಹಂಗೆ ಒಂದು ಮನಸ್ಸಾಗುತ್ತೆ. ಅದೇ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಯಾವಾಗ ಎಲ್ಲ ಫ್ಯಾನ್ಸ್ಗೆ ತೋರಿಸೋದು, ಅಥವಾ ಇನ್ನು ಸ್ವಲ್ಪ ಏನಾದ್ರು ಪ್ಲ್ಯಾನ್ಸ್ ಇದೆಯಾ ಅದನ್ನು ಆ ಥರ? ಅಂದರೆ ಸದ್ಯದಲ್ಲೇ ಅವನಿಗೆ ಇನ್ನೂ ನಾಮಕರಣ ಆಗಿಲ್ಲ. ಅವನ್ನ ಕರೆಯೋದಕ್ಕೆ ಜನಕ್ಕೊಂದು ಹೆಸರು ಬೇಕಲ್ಲ. ಸೊ ಅಕ್ಷರ ಬಂದಿದ್ರೆ ನೀವು ಒಂದು ಅಕ್ಷರ ಹೇಳಿದ್ರೆ ಫ್ಯಾನ್ಸ್ ಅಟ್ಲೀಸ್ಟ್ ಸಜೆಸ್ಟ್ ಮಾಡ್ತಿದ್ರು ನಿಮಗೆ ಯಾವ ಅಕ್ಷರ ಬಂದಿದೆ ಅಂತ. ಅಫ್ಕೋರ್ಸ್ ವಿಯಿಂದ ಶುರು ಆಗಬೇಕು. ಅದರಲ್ಲಿ ನನ್ನ ಮತ್ತು ನನ್ನ ಹೆಂಡತಿ ಇಬ್ಬರ ಹೆಸರು ಬರೋ ರೀತಿ ಇರಬೇಕು. ಒಳ್ಳೆ ಹೆಸರು ನೀವು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತೀವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ಇತ್ತೀಚೆಗೆ ನಡೆದಂಥ ಘಟನೆ, ಫ್ಲೈಟ್ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ನಮ್ಮ ಭಾರತೀಯರು ಸೇರಿದಂತೆ ಲಂಡನ್ ಪ್ರಜೆಗಳು ಕೂಡ ಡೆತ್ ಆಗಿದ್ದು ಭಾಳ ದುಃಖದ ವಿಚಾರ. ನಮ್ಮ ಈ 90s ಕಿಡ್ಸ್ ಏನಿದ್ದೀವಿ, ನಮ್ಮಲ್ಲಿ ಏನೇನು ನಡಿಬಾರ್ದು ಎಲ್ಲ ನಡೆದೋಯ್ತು, ಏನೇನು ಆಗಬಾರ್ದು ಎಲ್ಲವೂ ಆಗೋಯ್ತು. ಕೆಟ್ಟದ್ದು ಒಳ್ಳೆಯದು ಆಗಿದೆ, ಬಟ್ ಕೆಟ್ಟದ್ದು ಜಾಸ್ತಿ ಅಂತ ಫೀಲ್ ಅನಿಸುತ್ತೆ ಸಮ್ ಟೈಮ್ಸು. ಸೊ ಆ ವಿಚಾರವಾಗಿ ಹೇಳೋದು. ನಾನು ಅದು ಟ್ವಿಟರಲ್ಲಿ ಇನ್ಸ್ಟಾಲ್ಲ ಬರ್ಕೊಂಡಿದ್ದೆ. ನಾನು ವೆಕೇಷನ್ಸ್ಗೆ ಹೋದಂಥ ಒಂದು ಕುಟುಂಬಗಳು ವಿನಾಕಾರಣ ಯಾವುದೋ ವೆಸ್ಟೆಡ್ ಇಂಟ್ರೆಸ್ಟ್ಗೆ ಯಾರೋ ಟೆರರಿಸ್ಟ್ ಬಂದು 26 ಜನ ಹೊಡೆದಾಕ್ಬಿಡ್ತಾರೆ. ಪಾಪ ಸಂತೋಷದ ಸಂದರ್ಭ ಅದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿರೋ ಸಂದರ್ಭದಲ್ಲಿ ಈ ಥರದೊಂದು ನಡೆದಾಗ ಅದು ಶಾಕರ್. ಹೂ ವುಡ್ ಎಕ್ಸ್ಪೆಕ್ಟ್ ದಟ್? ಆ್ಯಂಡ್ RCB ಗೆಲ್ತು, 18 ವರ್ಷ ಕಾದ್ವಿ, ಕಡೆಗೂ ನಮ್ಮವ್ರು ಕಪ್ ಗೆದ್ದುಬಿಟ್ರು ಅನ್ನೋ ಒಂದು ಸಂತೋಷ, ಸಂಭ್ರಮ, ಅವ್ರನ್ನ ಆಟಗಾರನ ನೋಡಿ ಕಣ್ತುಂಬ್ಕೋಬೇಕು ಅನ್ನೋ ಒಂದು ತವಕದಲ್ಲಿ ಜನ ಎಲ್ಲ ಅಲ್ಲಿ ಹೋದರೆ, ಯಾರ್ದು ನಿರ್ಲಕ್ಷ್ಯದಿಂದನೋ ಅಸಡ್ಡೆಯಿಂದನೋ ಅಲ್ಲೊಂದು 11 ಜನ ಪ್ರಾಣ ತೆರೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಸಂತೋಷನ ವಿಟ್ನೆಸ್ ಮಾಡೋಕ್ಕೆ ಹೋಗಿ ಪ್ರಾಣನೇ ಕಳ್ಕೊಳ್ಳೋಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಏನು ಹೇಳ್ತೀರಿ? ಕೆಲಸದ ಮೇಲೋ ಅಥವಾ ಮತ್ತೆ ಎಟಗೇನ್ ಟೂರ್ ಅಂತನೋ, ಫ್ಯಾಮಿಲೀಸ್ ಇದೆ ಅಂತನೋ ಲಂಡನ್ಗೆ ಫ್ಲೈ ಆಗ್ತಿದ್ದಂಥ ಫ್ಲೈಟು ಡೆಲ್ಲಿಯಿಂದ ಅಹಮದಾಬಾದ್ಗೆ ಬರೋ ತನಕ ಆರಾಮಾಗಿದೆ, ಅಲ್ಲೇನೂ ಆಗಿಲ್ಲ. ಅಹಮದಾಬಾದಿಂದ ಟೇಕ್ ಆಫ್ ಆಗಿದ್ದ ಕೆಲವೇ ಕ್ಷಣಗಳಲ್ಲಿ ಇದ್ದಕ್ಕಿದ್ದಂಗೆ ಪತನ ಆಗೋಗುತ್ತೆ. ಅಲ್ಲಿ ಪಾಪ ಅಲ್ಲಿ ಕೂತಿದ್ದಂಥ 242 ಜನ ಪ್ಯಾಸೆಂಜರ್ಸ್ ಪಾಡೇನು, ಒಬ್ಬರು ಬದುಕು ಬಂದರು ಅಂತ ನೋಡಿದೆ ನಾನು. ಅಂದರೆ ಎಂಥ ಮಿರಾಕಲ್ ಅದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಬಟ್ ಸತ್ತಂಥವ್ರ ಪಾಡು, ಅವರ ಕುಟುಂಬಗಳ ಪಾಡು ಹೇಳಿ. ಸತ್ತವರು ಅಫ್ಕೋರ್ಸ್ ಅದು ಇರಿವರ್ಸಿಬಲ್, ಅದನ್ನ ಬದಲಾಯಿಸೋಕ್ಕಾಗಲ್ಲ. ಬಟ್ ಅದು ಅವ್ರನ್ನ ನಂಬ್ಕೊಂಡು ಬದುಕಿದಂಥ ಜೀವಗಳು, ಅವ್ರ ಕುಟುಂಬಗಳು, ಅವ್ರ ಪಾಡೇನು. ಆ್ಯಂಡ್ ಕ್ರ್ಯಾಶ್ ಆಗಿರೋ ಫ್ಲೈಟು ಅದೊಂದು ಹಾಸ್ಟೆಲ್ ಮೇಲೆ ಬಿದ್ದೋಗಿದೆ. ಅಲ್ಲಿ ಊಟಕ್ಕೇನೋ ಒಂದಷ್ಟು ಜನ ಹೋಗ್ತಿದ್ರಂತೆ, ಒಂದಷ್ಟು ಜನ ಓದ್ತಾ ಇದ್ರಂತೆ. ಅವ್ರ ಅಪ್ಪ ಮಕ್ಕಳು ಏನು ಮಾಡಿದರು? ಸೊ ಇದು ಅವಘಡ, ಅದು ಆಕಸ್ಮಿಕ. ಏನು ಅದಕ್ಕೆ ಯು ಕೆನಾಟ್ ರಿಯಲಿ ಡೂ ಮಚ್ ಅಬೌಟ್ ಇಟ್. ಎಲ್ಲೋ ಒಂದು ಕಡೆ ಸ್ವಲ್ಪ ಮುಂಜಾಗ್ರತೆನೋ ಅಥವಾ ಇನ್ನೊಂದು ಏನಾರು ಮುಂಚೆ ಹಿಂಟ್ ಸಿಕ್ಕಿದ್ರೆ ಏನೋ ಮಾಡ್ಬೋದಿತ್ತೇನೋ. ಬಟ್ ಸಂತೋಷದ ಸಂದರ್ಭದಲ್ಲಿ ಈ ಥರ ಸಾವೇ ಎರಗಿ ಬಂದುಬಿಟ್ರೆ ಏನು ಮಾಡ್ತೀರಿ? ಆ್ಯಂಡ್ ಈ ಥರದ ಅವಘಡಗಳು ಯಾವಾಗ ಎಲ್ಲೇ ಆದರೂ ಯಾರಿಗೇ ಆದರೂ ತುಂಬ ಬೇಜಾರಾಗುತ್ತೆ, ನೋವು ಉಂಟಾಗುತ್ತೆ. ಅವ್ರಿಗೆ ಒಳಿತಾಗಲಿ ಅಂತ ನಾವು ಅವ್ರ ಕುಟುಂಬದವ್ರಿಗೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡ್ಬೋದೇ ವಿನಃ. ಬಟ್ ಒನ್ ಥಿಂಗ್ ನನಗೆ ಅನಿಸೋದೇನೆಂದರೆ, ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ಟೈಮ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್. ಚೆನ್ನಾಗಿ ಬದುಕೋಣ, ಒಂದು ಆದಷ್ಟು ಕೈಲಾದಷ್ಟು ಒಳ್ಳೆಯದನ್ನು ಹಂಚೋಣ, ಹರಡೋಣ. ವಿರೋಧಗಳನ್ನ, ವಿಷಯಗಳನ್ನ, ವೈಷಮ್ಯನ ಹರಡೋದು ಬೇಡ, ಕೆಸರೆರಚಾಟ ಬೇಡ. ಒಂದೊಳ್ಳೆ ಬದುಕನ್ನು ಬದುಕಿ ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಚೆನ್ನಾಗಿ ನಾವು ಬದುಕಿ ನಮ್ಮವ್ರನ್ನೂ ಚೆನ್ನಾಗಿ ಬದುಕೋಂಗೆ ಮಾಡಿ ನಮ್ಮ ಸುತ್ತ ಇರೋರಿಗೆ ಒಂದು 4 ಜನಕ್ಕೆ ಸಂತೋಷ ನಗುನೋ ತರಕಾಯ್ತು ಅಂದರೆ ದೇರ್ ಇಸ್ ನಥಿಂಗ್ ಲೈಕ್ ಇಟ್. ಲಿವ್ ಲೈಫ್ ಫುಲ್ಲಿ. ತುಂಬ
ಏನೋ ಸತ್ಯವಾದ ಸಾಲುಗಳನ್ನ ಹೇಳಿದ್ರೆ ಇದ್ರ ಮಧ್ಯೆ ನನಗೆ ಆರ್ ಸಿ ಬಿದ ಬಗ್ಗೆ ಮಾತಾಡಲ್ಲ ಸರ್, ನಿಜ ಅನ್ನಿಸ್ತು ನನಗೆ. ಇನ್ಫ್ಯಾಕ್ಟ್ ನಾನು ಎಲ್ಲೂ ಹೇಳೋಕ್ಕಾಗಿರಲಿಲ್ಲ ಇದು ಈ ಥರ ಆಗೋಯ್ತಲ್ಲ ಅಂತೇಳಿ. ಇದು ಓವರಾಲ್ ಇನ್ಸಿಡೆಂಟೇ ಒಂಥರ ಮಿರಾಕಲ್ ಸರ್. ಏನೋ ಯಾವ ಕರ್ಮಕ್ಕೋ ಏನಾಗೋಯ್ತು ನೀವು ಹೇಳ್ದಂಗೆ, ಖುಷಿ ಪಡೋವಂಥ ಸಮಯದಲ್ಲಿ ಹಿಂಗಾಗೋಯ್ತು. ನಾವು ಖುಷಿ ಪಡಬೇಕಾ ಅಥವಾ ದುಃಖ ಪಡಬೇಕು? 8 ವರ್ಷದ ಕಾಯುವಿಕೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದ ಆ ಸಂತೋಷ 18 ಗಂಟೆನೂ ಉಳಿಲಿಲ್ಲ ಅಂತ ಎಲ್ಲೋ ಓದಿದೆ. ಸತ್ಯ ಅಲ್ಲ? ಅಂದರೆ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಪ್ಲ್ಯಾನಿಂಗು, ಇನ್ನೊಂದು ಸ್ವಲ್ಪ ಬೆಟರ್ ಸೆಕ್ಯೂರಿಟಿ, ಬೆಟರ್ ಸ್ಕೀಮಿಂಗ್ ಮಾಡಿದ್ದಿದ್ರೆ ಈ ಒಂದು ಅವಘಡ ನಡೀತಾ ಇರಲಿಲ್ಲ. 3 ಗೇಟ್ ಓಪನ್ ಮಾಡಿ ಲಕ್ಷಾಂತರ ಜನ ಬಂದಾಗ ಎಲ್ಲಿಂದ ತಡೆಯೋದು 3 ಗೇಟು? ಸೊ ಇಟ್ಸ್ ಕನ್ಸರ್ನಿಂಗ್. ಸರ್ ಭಾಳ ಬೇಜಾರಾಗಿದ್ದ ವಿಚಾರ. ಇನ್ಫ್ಯಾಕ್ಟ್ ನಮ್ಮ ಒಬ್ಬ ಕ್ಯಾಮ್ರಾಮನ್ ಕೂಡ ಕಾಲು ಮುರಿತಾ ಅವತ್ತು. ನಾನು ಅವತ್ತು ಜಸ್ಟ್ ಮಿಸ್ ಆಗಿ, ನಮಗೂ ಸ್ವಲ್ಪ ಸ್ಕ್ಯಾನರ್ ಎಲ್ಲ ಆಗಿ ಅವತ್ತು ಜಸ್ಟ್ ಮಿಸ್ಸು. ದೇವ್ರ ದಯೆಯಿಂದ ಕಾಪಾಡಿದ್ದು. ಹಾಸ್ಪಿಟಲ್ ಇದ್ದಾರಲ್ಲ, ಪ್ರೆಸೆಂಟ್ ಆಪ್ರೇಷನ್ ಆಯಿತು, ಲೆಗ್ಮೆಂಟ್ ಕ್ರಾಸ್ ಆಗೋಗಿತ್ತು. ನನ್ನ ಮೇಲೆ ಒಂದು 20 ಜನ ಬಿದ್ದರು. ನಾನು ಗ್ರಾಸ್ ಗ್ರೇಲು ನಾನು ಸೇವ್ ಆದೆ. ಪಾಪ ನಮ್ಮ ಕ್ಯಾಮ್ರಾಮನ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಎಸ್ ಥ್ಯಾಂಕ್ ಯು ಸರ್. ಭಾಳ ಖುಷಿಯಾಯಿತು ಸರ್. ಸಾಕಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀರಿ. ಆ ನಡುವೆ ತುಂಬ ಫ್ರೀ ಮಾಡ್ಕೊಂಡು ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಸೂಪರ್ ಹಿಟ್ ಆಗಬೇಕು. ಅರ್ಜುನ್ ದಾಸ್ ಅಲ್ಲಾದರೆ ಕರ್ನಾಟಕಕ್ಕೆ ವಸಿಷ್ಠ ಸಿಂಹನೇ. ಇದು ನಮಗೆ ಆ ಥರದ ಪ್ರತಿಭೆಗಳು ತುಂಬ ಬರಬೇಕು. ಅಂದರೆ ಬಂದ ಪ್ರತಿಭೆಗಳನ್ನ ಪೋಷಿಸ್ತಕ್ಕಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕು ಅನ್ನೋದಷ್ಟೇ ನನ್ನ ಕಳಕಳಿ. ಅದರ್ವೈಸ್ ಈಸ್ ಅ ಬ್ಯೂಟಿಫುಲ್ ಟ್ಯಾಲೆಂಟ್. ಐ ವಿಶ್ ಹಿಮ್ ಲಾಟ್ ಆಫ್ ಸಕ್ಸಸ್. ಎಸ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನೀವು ಕೊಟ್ಟಿರೋದು ವಿ ಅಕ್ಷರನ ನಿಮ್ಮ ಫ್ಯಾನ್ಸ್ ನೋಡಿ ಒಂದು ಒಳ್ಳೆ ಬ್ಯೂಟಿಫುಲ್ ಹೆಸರನ್ನ ಕೊಡ್ತಾರೆ. ಯಾವುದೋ ಒಂದು ಸೆಲೆಕ್ಟ್ ಮಾಡಿ, ಅಥವಾ ನಿಮಗೆ ಅದಕ್ಕಿಂತ ಬೆಟರ್ ಇದ್ದರೆ. ಸಿಂಹಪ್ರಿಯ ಅಂತ ಹೆಸರು ಕೊಟ್ಟಿದ್ದೆ ಅವರು. ಸೊ ಮಗನಿಗೂ ಹೆಸರು ಅವರೇ ಕೊಟ್ಟರು, ತುಂಬ ಸಂತೋಷ. ಖಂಡಿತ ಕೊಡ್ತಾರೆ ಸರ್ ಅವರು. ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ವಾಯ್ಸನ್ನು ಕೇಳೋಕ್ಕೆ ಪದೇ ಪದೇ ಇಷ್ಟಪಡ್ತಾ ಇರ್ತೀವಿ. ನಿಮ್ಮ ಸಿನಿಮಾಗಳು ಹಂಗೆ ಬರ್ತಾ ಇರಬೇಕು. ಎಸ್, ಇದು ವಸಿಷ್ಠ ಸಿಂಹ ಸರ್ ಅವರು. ಮತ್ತು ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.